ಹಾಯ್ ಸರ್. ನೋಡಿ, ನಾವು ಯಾರೆಲ್ಲ ಝಡ್ ಸರ್ಟಿಫಿಕೇಟ್ ಮಾಡ್ತೀವಿ, ಮೊದಲನೇದಾಗಿ ನಾವು ಈಗ ತಿಳ್ಕೊಬೇಕಾಗಿರೋದು ಏನು ಅಂದರೆ, ಉದ್ಯಮ ಆಧಾರ್ ಸರ್ಟಿಫಿಕೇಟ್ ಹೇಗೆ ಮಾಡೋದು ಅಂತೇಳಿ. ನೋಡಿ, ನಮಗೆ ಸಿಕ್ಕಿರುವಂತಹ ಒಂದು ಆಧಾರ್ ನಂಬರ್ನ ಮೊದಲಾಗಬೇಕು. ಆಮೇಲೆ ಹೆಸರನ್ನ ಎಲ್ಲ ಬಿಗ್ ಲೆಟ್ರೇ ಹಾಕಬೇಕು. ಇಲ್ಲಿ ನೇಮ್ ಆಫ್ ದಿ ಎಂಟ್ರಪ್ರೆನರ್ ಅಂತಿದೆಯಲ್ಲ, ಎಲ್ಲ ಬಿಗ್ ಲೆಟ್ರಲ್ಲೇ ಹಾಕಬೇಕು. ನೆಕ್ಸ್ಟ್ ಹೋಗಿ ಆ ಒಂದು ಡೈಲಾಗ್ ಬಾಕ್ಸ್ನ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಕೊಡಬೇಕು. ವ್ಯಾಲಿಡೇಟ್ ಕೊಟ್ಟ ನಂತರ ಆ ರಿಜಿಸ್ಟರ್ಡ್ ಮೊಬೈಲ್ ಇರುತ್ತಲ್ಲ, ಈ 4685 ಅಂತಿದೆಯಲ್ಲ, ಆ ಲಾಸ್ಟ್ ಡಿಜಿಟ್ ಇರೋಂತಹ ವ್ಯಾಲಿಡೇಟ್ ಆಧಾರ್ ಕಾರ್ಡಲ್ಲಿರುವಂತಹ ಒಂದು ನಂಬರ್ಗೆ OTP ಹೋಗುತ್ತೆ. ಆ OTPನ ಇಲ್ಲಿ ವ್ಯಾಲಿಡೇಟ್ ಮಾಡೋದು. ಅದಾದ ನಂತರ ಸ್ವಲ್ಪ ಸಮಯ ತಗೊಂಡು ಇಲ್ಲಿ ಟೈಪ್ ಆಫ್ ಆರ್ಗನೈಜೇಷನ್ ಅಂತಿದೆ, ಪಾನ್ ಕಾರ್ಡ್ ಇಟ್ಕೊಂಡಿರ್ಬೇಕು. ಅಲ್ಲಿ ಪ್ರೊಪ್ರೈಟ್ರಿ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ ಅಲ್ಲಿ ಪ್ಯಾನ್ ಕಾರ್ಡ್ ಇದೆಯಲ್ಲ, ಆ ಪ್ಯಾನ್ ಕಾರ್ಡಲ್ಲಿ ಬಿಗ್ ಲೆಟ್ರೇ ಅದರಲ್ಲಿರುತ್ತೆ. ಆ ಪ್ಯಾನ್ ಕಾರ್ಡ್ ನಂಬರ್ನ ನಾವೀಗ ಟೈಪ್ ಮಾಡಬೇಕು. ಟೈಪ್ ಮಾಡ್ತಿದ್ವಲ್ಲ, ಹೀಗೆ BRR. ಅದಾದ ನಂತರ ಪಾನ್ ಕಾರ್ಡಲ್ಲಿ ಏನಿದೆ ಹೆಸರನ್ನ, ಅದೇ ರೀತಿ ಇಲ್ಲೂ ಕೂಡ ಬಿಗ್ ಲೆಟ್ರಲ್ಲೇ ಬರೀಬೇಕು. ಆಮೇಲೆ ಪಾನ್ ಕಾರ್ಡಲ್ಲಿ ಯಾರ್ದು ಡೇಟ್ ಆಫ್ ಬರ್ತ್ ಇರುತ್ತೆ, ಯಾರು ಡೇಟ್ ಆಫ್ ಬರ್ತ್ ಪಾನ್ ಕಾರ್ಡ್ ಇಸ್ಕೊಂಡಿರ್ತೀವಿ, ಅವ್ರ ಡೇಟ್ ಆಫ್ ಬರ್ತ್ ಹೇಗಿದೆ ಅದನ್ನು ಇದು ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅಂದು ಓಲ್ಡರ್ ಅಂತಿದೆಯಲ್ಲ, ಅಲ್ಲಿ ಮಾಡಿಬಿಟ್ಟು ಪ್ಯಾನ್ ವ್ಯಾಲಿಡೇಟ್ ಕೊಡಬೇಕು. ಆಗಿಲ್ಲ ಅಂದರೆ ಈ ರೀತಿ ಬರುತ್ತೆ. ಅಂದರೆ ನಾವೀಗ ಮಾಡೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನೋ ಅಂತ ಆಲ್ರೆಡಿ ಅದು ತೊಗೊಂಡಿರುತ್ತೆ, ಬೇಡ. ಅವ್ರು GST ಇದ್ರೆ ಎಸ್ ಅಂತ ಹಾಕೋದು, ಇಲ್ಲಾಂದ್ರೆ ನೋ ಅಂತ ಹಾಕೋದು. ಮುಂದೆ ಹೋಗ್ತಾ ಎಕ್ಸಾಂಪಲ್ 2 lakhs ಅಂತಿದೆ, ಅದನ್ನೇ ನಾವು 2 lakhs ಅಂತೇಳಿ ಇಲ್ಲಿ ಮೆನ್ಷನ್ ಮಾಡೋದು. ಹೀಗೆ ಮುಂದೆ ಹೋಗ್ತಾ 2 lakhs, 2 lakhs, 2 lakhs. ನೆಕ್ಸ್ಟ್ ಕಂಟಿನ್ಯೂ ಹೊಡೆಯೋದು. ಕಂಟಿನ್ಯೂ ಹೊಡೆದ ತಕ್ಷಣ ಇನ್ನೊಂದು ಪೇಜ್ ಬರುತ್ತೆ. ನೇಮ್ ಆಫ್ ದಿ ಎಂಟ್ರಪ್ರೆನರ್ ಆ್ಯಸ್ ಪರ್ ಪಾನ್ ಕಾರ್ಡಲ್ಲಿ ಹೇಗಿದೆಯೋ ಅವ್ರ ಹೆಸರು ಬರುತ್ತೆ. ಆಮೇಲೆ ಈಗ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ, ಅದಕ್ಕೇನು ಹೆಸರಿಡಬೇಕು ಅಂತಿದಾರಲ್ಲ, ಆ ಹೆಸರನ್ನ ನಾವಿಲ್ಲಿ ನಮೂದಿಸ್ಬೇಕು. ಎಲ್ಲ ಬಿಗ್ ಲೆಟ್ರಲ್ಲೇ ಬರೀಬೇಕು. ಉದಾಹರಣೆಗೆ ಜಯಮ್ಮ ಹ್ಯಾಂಡ್ಲೂಮ್ಸ್ ಅಂತ ಆಗ್ತದೆ. ಓಕೆ. ಅದಾಕಿದ ನಂತರ ಅವ್ರ ರಿಜಿಸ್ಟರ್ಡ್ ಮೊಬೈಲ್ ಯಾವುದಿರುತ್ತಲ್ಲ, OTP ತಗೊಂಡಿದ್ವಲ್ಲ, ಅದೇ ಮೊಬೈಲ್ ನಂಬರ್ನ ನಾವಿಲ್ಲಿ ನಮೂದು ಮಾಡಬೇಕು. ಆ ಮೊಬೈಲ್ ನಂಬರ್ನ ಇಲ್ಲಿ ನಾವು ಟೈಪ್ ಮಾಡ್ತೀವಿ. ಜೊತೆಗೆ ಅವ್ರ ಮೇಲ್ ಯಾವುದೇ ಆಗಿರಲಿ, ಒಂದು ಮೇಲ್ ಅಕೌಂಟ್ ಆಗಬೇಕು. ತಿಪ್ಪೇಸ್ವಾಮಿ N50@gmail.com. ಹೀಗೆ ಅವ್ರ ಮೇಲ್ ID ಹಾಕಬೇಕು. ಜೊತೆಗೆ ಇದನ್ನು ಕಾಪಿ ಮಾಡ್ಕೊಂಡ್ರೆ ಬೆಟ್ರು, ಇನ್ನೊಂದು ಕಡೆ ಹಾಕಬೇಕಾಗುತ್ತೆ. ಜೊತೆಗೆ ಅವ್ರು ಯಾವ ಕ್ಯಾಟಗರಿ ಬರ್ತಾರೆ, ಜನರಲ್ಲೋ, SCನೋ, STನೋ, OBCನೋ, ಅಥವಾ ನಾವು ಪಾನ್ ಕಾರ್ಡ್ನ ಜೊತೆಗೆ ಯಾರ್ದು ಇಸ್ಕೊಂಡಿರ್ತೀವಿ, ಮೇಲ್ದಾದರೆ ಮೇಲ್ ಅಂತ ಹಾಕಿರ್ತೀವಿ, ಇಲ್ಲ ನೋ ಫೀಮೇಲ್ ಆದರೆ ಫೀಮೇಲ್ ಅಂತ ಹಾಕ್ತೀವಿ. ಆಮೇಲೆ ಫಿಸಿಕಲಿ ಏಬಲ್ಡು, ನಾಟ್ ಏಬಲ್ಡ್ ಅಂತಿರುತ್ತೆ, ನೋ ಅಂತ ಹಾಕ್ತೀವಿ. ಆಮೇಲೆ ಡೋರ್ ನಂಬರ್ ಆಗಿರ್ಬೋದು, ಅವರ ಬಿಸ್ನೆಸ್ ಎಲ್ಲಿ ನಡೀತಾ ಇದೆಯಲ್ಲ, ಇಂಡಸ್ಟ್ರಿ ಎಲ್ಲಿದೆಯಲ್ಲ, ಅಲ್ಲಿ ನಿಯರ್ ಬೈ ಏನು ಪ್ರಿಮಿಸಿಸ್ ಇದೆ ಅದನ್ನು ಹಾಕೋದಾಗಿರ್ಬೋದು, ನಿಯರ್ ಕನಕ ಸರ್ಕಲ್. ಆಮೇಲೆ ಏನು ವಿಲೇಜು, ಟೌನ್ ಆದರೆ ಯಾವ ಟೌನು, ವಿಲೇಜು ಚಿಕ್ಕಮ್ಮನಹಳ್ಳಿ ಅಂತ ಹಾಕಿದೆ. ಬ್ಲಾಕ್ ಅಂದರೆ ನಿಯರ್ ಬೈ ತಾಲೂಕೆ ಇರುತ್ತೆ. ಜೊತೆಗೆ ರೋಡು, ಆಸ್ಪಾಸ್ ರೋಡ್ ಯಾವುದು, ನಿಯರ್ ಮಾರಮ್ಮ ಟೆಂಪಲ್. ನೋಡಿ, ಈಗ ಹಾಕೋದು, ಮುಂದೆ ಹೋಗೋದು. ಸಿಟಿ ಅಂತ ಬಂದರೆ ಚಳ್ಳಕೆರೆನೇ, ತಾಲೂಕೆ ಆಗಿರುತ್ತೆ. ಪಿನ್ ಕೋಡ್ ಹಾಕಬೇಕು, ಎಕ್ಸಾಕ್ಟ್ ಪಿನ್ ಕೋಡ್ ಹಾಕಬೇಕು, ತಪ್ಪು ಹಾಕಬಾರ್ದು. 577543. ಓಕೆ. ಸ್ಟೇಟ್, ನಮ್ಮ ಸ್ಟೇಟು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಳಗೆ ಡೈಲಾಗ್ ಬಾಕ್ಸ್ ಬರುತ್ತೆ, ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು. ಅದಾದ ನಂತರ ಪ್ಲಾಂಟ್ ಮೇಲೆ ಏನು ಮಾಡಿದ್ವಲ್ಲ, ಜಯಮ್ಮ ಹ್ಯಾಂಡ್ಲೂಮ್ಸ್ ಅಂತೇಳಿ, ಅದೇ ರೀತಿ ಇಲ್ಲಿ ಬಿಗ್ ಲೆಟ್ರ್ ಮಾಡಿ ಹ್ಯಾಡ್ ಯೂನಿಟ್ ಹೊಡೆದ್ರೆ ಕೆಳಗೆ ಬಂತು ನೋಡಿರಿ. ಮತ್ತು ಇಲ್ಲಿ ಚೂಸ್ ಯೂನಿಟಲ್ಲಿ ಜಯಮ್ಮ ಹ್ಯಾಂಡ್ಲೂಮ್ಸ್ ಅಂತ ಬರುತ್ತೆ, ಅದೊಂದೇ ಬರುತ್ತೆ, ಅದನ್ನು ತೊಗೊಬೋದು. ಮತ್ತು ಮೇಲೆ ಏನು ನಾವು ಡೀಟೇಲ್ಸ್ ಹಾಕಿದ್ವಲ್ಲ, ಆ್ಯಸ್ ಇಟ್ ಈಸ್ ಇನ್ನೊಂದು ಸತಿ ಹಾಕಬೇಕಾಗುತ್ತೆ. ನಿಯರ್ ಕನಕ ಸರ್ಕಲ್, ಚಳ್ಳಕೆರೆ, ಅಲ್ಲಿ ಚಿಕ್ಕಮ್ಮನಹಳ್ಳಿ. ಓಕೆ. ಚಳ್ಳಕೆರೆ ರೋಡ್, ನಿಯರ್ ಮಾರಮ್ಮ ಟೆಂಪಲ್.
ಚಳ್ಳಕೆರೆ 577543. ಓಕೆ, ಸ್ಟೇಟ್ ಕರ್ನಾಟಕ. ನಾವು ಯಾವ ಊರು ಮಾಡ್ತೀವೋ ಅದನ್ನು ಇದು ಮಾಡಬೇಕು. ಆಮೇಲೆ ಆ್ಯಸ್ ಇಟ್ ಈಸ್ ಅಂದರೆ ಇದನ್ನೇ ಅಲ್ಲ, ಹ್ಯಾಡ್ ಪ್ಲಾಂಟ್ ಹೊಡೆದ್ರೆ ಆಯಿತು. ಈಗ ಅಲ್ಲಿ ಸ್ಟೇಟಸ್ 1/1/2023, 2 ವರ್ಷ 3 ವರ್ಷ ಹಿಂದೆ ಇಕ್ಬೇಕು. ವೆದರ್ ಪ್ರೊಡಕ್ಷನ್ ಬಿಸ್ನೆಸ್ ಕಮಾಂಡ್ ಎಸ್. ಓಕೆ, ಈಗ ಡೇಟ್ ಆಫ್ ಕಮೆನ್ಸ್ಮೆಂಟ್ ಇದೆಯಲ್ಲ ಅದು 30, ಅಲ್ಲಿಗೂ 30 ದಿನ ಗ್ಯಾಪ್ ಇರಬೇಕು. ಹಾಕಿದ್ವಿ. ಎಕ್ಸಾಂಪಲ್ ಅಂದರೆ ಇಲ್ಲಿರೋ ಹಾಗೆ ಬ್ಯಾಂಕ್ ಪಾಸ್ಬುಕ್ನ ಅವ್ರದ್ದೇನು ಬ್ಯಾಂಕ್ ಪಾಸ್ಬುಕ್ ಇರುತ್ತಲ್ಲ ಅದನ್ನೇ ಆ್ಯಡ್ ಮಾಡ್ತಾ ಹೋಗ್ಬೇಕು. ಯಾವ ಬ್ಯಾಂಕ್ ಇದೆ ಅದನ್ನು ಅಲ್ಲಿ ಬರೀಬೇಕಾಗುತ್ತೆ. ಜೊತೆಗೆ IFSC ಕೋಡ್ ಹಾಕಬೇಕಾಗುತ್ತೆ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕು CNRV 00. PKGBನ ಬರುತ್ತಲ್ಲ, PGB1. ಅದಾದ ನಂತರ ಅಕೌಂಟ್ ನಂಬರ್ ಹಾಕ್ತೀವಿ. ಆಮೇಲೆ ನಾವು ಮಾಡ್ತಿರೋದು ಆಕ್ಟಿವಿಟಿ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಓರಿಯೆಂಟೆಡ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ NIC ಕೋಡ್, ನಾವು ಯಾವ ಇಂಡಸ್ಟ್ರಿ ಮಾಡ್ತೀವಿ ಅದ್ರ ಬಗ್ಗೆ ಇದು ಮಾಡಬೇಕು. ನಾವು ಇಲ್ಲಿ ಮಾಡ್ತಿರೋಂಥ ಇಂಡಸ್ಟ್ರಿ 13100123 ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಮತ್ತು ಕೆಳಗೆ ಡಿಜಿಟ್ ಬಂದು ಇದು ಮಾಡಿದ್ರೆ ನಾವು ಏನು ಮಾಡ್ತೀವಿ 13ನೇದು ಅಂದರೆ ಮ್ಯಾನುಫ್ಯಾಕ್ಚರ್ ಆಫ್, ಆಮೇಲೆ ವಿವಿಂಗ್ ಆಫ್ ಟೆಕ್ಸ್ಟೈಲ್. ಆಮೇಲೆ 5ನೇದು ಹೊಡೆದ್ರೆ ಅಲ್ಲಿ ವೂಲ್ ಮಿಕ್ಸ್ಚರ್ ಫ್ಯಾಬ್ರಿಕ್ಸ್ ಅಂತ ಬರುತ್ತಲ್ಲ 13123 ಅದನ್ನು ಕ್ಲಿಕ್ ಮಾಡಬೇಕು. ಎಸ್, ವೆರಿ ಗುಡ್. ಆ್ಯಡ್ ಆ್ಯಕ್ಟಿವಿಟಿ. ಆಮೇಲೆ ಆ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಗಂಡ್ಮಕ್ಳು ಕೆಲಸ ಮಾಡ್ತಾರೆ, ಎಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಂತೇಳಿ ಹಾಕ್ಬೇಕು. ಒಬ್ಬರು ಗಂಡ್ಮಗು, ಒಬ್ಬರು ಹೆಣ್ಮಗು. ಅದರ್ಸ್ 0 ಹಾಕೋದು. ಅದರ್ಸ್ ಇದ್ದರೆ ಅಂದರೆ ಥರ್ಡ್ ಜೆಂಡರ್ ಇದ್ದರೆ ಮಾತ್ರ ಹಾಕೋದು, ಇಲ್ಲಾಂದ್ರೆ ಇಲ್ಲ. ಆರ್ ಯು ರಿಜಿಸ್ಟರ್ಡ್? ನೋ. ಸಣ್ಣ ಮಾರ್ಕೆಟ್ಗಳೆಲ್ಲ ನೋ ನೋ ನೋ, ಅದೇ ಆಲ್ರೆಡಿ ಎಸ್ ಆಗಿರುತ್ತೆ, ಓಕೆ ನೋ. ಆಮೇಲೆ ಫೈನಲ್ ಸಬ್ಮಿಟ್. ಅದಾದ ನಂತರ ಅವ್ರಿಗೆ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಹೋಗುತ್ತೆ, ಜೊತೆಗೆ ಒಂದು ಕ್ಯಾಪ್ಚಾ ಇರುತ್ತೆ. ಆ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಹೋಗಿರುತ್ತಲ್ಲ, ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿ 637615, ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟರ್ ಮಾಡಿ ಫೈನಲ್ ಸಬ್ಮಿಷನ್ ಕೊಟ್ಟರೆ ಮತ್ತೊಂದು ಸತಿ ಡೈಲಾಗ್ ಬಾಕ್ಸ್ ಕೇಳುತ್ತೆ. ಓಕೆ ಅಂತ ಕೊಟ್ಟರೆ ಉದ್ಯಮ್ ಕಾರ್ಡ್ ಈಗ ಬಂತು ನೋಡ್ರಿ, ರಿಜಿಸ್ಟರ್ಡ್ ಆಗಿರೋಂತಹ ಉದ್ಯಮ್ ಕಾರ್ಡ್ ಬರುತ್ತೆ. ಅದನ್ನು